ಬೇವು ಬೆಲ್ಲ ತಿಂದು ಯುಗಾದಿ ಬರಮಾಡಿಕೊಂಡ ಜನತೆ ಹೊಸ ತೊಡಕು ಆಚರಿಸಿ ಸಂಭ್ರಮಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕ್ಯೂ ನಿಂತು ಚಿಕನ್ ಮಟನ್ ಖರೀದಿ ಮಾಡಿದ್ರು. ಇನ್ನೊಂದು ಕಡೆ ನೂರಾರು ಜನ ಮುಗಿಬಿದ್ದು ಫ್ರೀ ಕೋಳಿಯನ್ನ ಪಡ್ಕೊಂಡ್ರು. ಹೊಸ ತೊಡಕು ಘಮಲು, ಮಾಂಸದ್ದೇ ಕಾರುಬಾರು. ಚಿಕನ್ ಮಟನ್ಗಾಗಿ ಮುಗಿಬಿದ್ದ ಮಾಂಸ ಪ್ರಿಯರು. ಯುಗಾದಿ ಅಂದ್ರೆ ಬೇವು ಬೆಲ್ಲದ ಹಬ್ಬ. ಸಿಹಿ ಕಹಿ ಎರಡನ್ನ ಒಟ್ಟೊಟ್ಟಿಗೆ ಸವಿಯುತ್ತಾ ಸಂಭ್ರಮಿಸೋ ಕ್ಷಣ. ಹಬ್ಬದ ಜೊತೆಗೆ ಹೊಸ ತೊಡಕಿನ ಆಚರಣೆಯೂ ಬೆಸೆದುಕೊಂಡಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಂಸಾಹಾರದ ಘಾಟು ತುಸು ಹೆಚ್ಚಾಗೇ ಇರುತ್ತೆ. ಬೆಳ್ಳಂಬೆಳಗ್ಗೆ ಮಟನ್ ಅಂಗಡಿಗಳ ಮುಂದೆ ಮಾಂಸ ಪ್ರಿಯರು ಸಾಲುಗಟ್ಟಿ ನಿಂತಿದ್ರು. ಮುಂಜಾನೆ 4 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತು ಮಾಂಸ ಖರೀದಿ ಮಾಡಿದ್ದಾರೆ. ಯಾವುದೋ ಮತ್ತೆ ಡಿಸೈಡ್ ಮಾಡಿದ್ದು ಇಷ್ಟೇ ಮಾರಬೇಕು ಈ ಬಾರಿಗೆ ಹಾಕಿ ಅಂದ್ಬಿಟ್ಟು 900 ಮಾರ್ತಾ ಇದ್ದೀವಿ. ಶುಕ್ರವಾರ ವರ್ಷದೊಡಕು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಗುರುವಾರ ಸೋಮವಾರ ಶನಿವಾರ ಬಿದ್ದರೆ ಕಡಿಮೆ ಆಗುತ್ತೆ. ಉಳಿದ ದಿನ ಬಿದ್ದರೆ ನಡೆಯುತ್ತೆ, ಪರವಾಗಿಲ್ಲ. ನಗರದಲ್ಲಿ 900 ರೂಪಾಯಿಂದ 950 ರೂಪಾಯಿಗೆ 1 ಕೆಜಿ ಮಟನ್ ಮಾರಾಟ ಮಾಡಿದ್ರೆ, ಫಾರಂ ಚಿಕನ್ ಕೆಜಿ 180, ಬಾಯ್ಲರ್ ಚಿಕನ್ 220 ರೂಪಾಯಿ, ನಾಟಿ ಕೋಳಿ ಕೆಜಿಗೆ 450 ರೂಪಾಯಿ ಮಾರಾಟ ಮಾಡಲಾಗ್ತಿದೆ. ಬೆಲೆ ಏರಿಕೆಯಾದ್ರೂ ಹಿಂದೇಟು ಹಾಕದೆ ಜನರು ಮಾಂಸ ಖರೀದಿ ಮಾಡ್ತಿದ್ದಾರೆ. ಅಲ್ಲೂ 900 ರೂಪಾಯಿ, ಇಲ್ಲೂ 900 ರೂಪಾಯಿ ಸರ್. ಕೈಮಾಗ ಒಂದು 30 ರೂಪಾಯಿ ಜಾಸ್ತಿ ಮಾಡವ್ರೆ. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಇಷ್ಟು ಕ್ವಾಂಟಿಟಿ ಎಲ್ಲೂ ಕೊಡೋಕ್ಕಾಗಲ್ಲ. ಹಂಗಾಗಿ ಕ್ಲೀನಿಂಗ್ ಬಗ್ಗೆ ಏನು ಹೇಳಂಗಿಲ್ಲ ಸರ್, ಮಾತಾಡೋದು ಬೇಡ. ಹೊಸ ತೊಡಕು ಹಿನ್ನೆಲೆ ಮಂಗಮ್ಮ ಪಾಳ್ಯದಲ್ಲಿ ಉಚಿತ ಕೋಳಿ ವಿತರಣೆ ಮಾಡಲಾಯಿತು. ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ 4000 ಕೋಳಿ ವಿತರಣೆ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಜನ ಉಚಿತ ಕೋಳಿಯನ್ನ ಪಡ್ಕೊಂಡ್ರು. ಹೊಸ ತೊಡಕು ಮತ್ತು ರಂಜಾನ್ 2 ಹಬ್ಬಗಳು ಒಟ್ಟಿಗೆ ಬಂದಿರೋದ್ರಿಂದ ಇಬ್ಬರಿಗೂ ಕೂಡ ನಾವು ಕೋಳಿಯನ್ನು ವಿತರಣೆ ಮಾಡಬೇಕು ಅಂತ ನಾವು ನಮ್ಮ ಉಮಾಪತಿ ಗೌಡ್ರ ಹತ್ರ ಮತ್ತು ನಮ್ಮ ಹಿರಿಯರ ಹತ್ರ ಮಾತಾಡಿದಾಗ ಆಯಿತು ಕೊಡಪ್ಪ ಅಂತ ಹೇಳಿದ್ರು. ಎಲ್ಲ ಕಡೆನೂ ವಾರ್ ನಡೀತಾ ಇದೆ, ಅನೇಕ ಜನರುಗಳಿಗೆ ಕೆಲಸ ಇಲ್ಲ. ಸೊ ಹಂಗಾಗಿ ಅವ್ರದ್ದೇ ಆದಂಥ ಕಷ್ಟಗಳು ಇರೋದ್ರಿಂದ ನಮ್ಮೆಲ್ಲ ಬ್ಲಾಕ್ 3 ಬ್ಲಾಕ್ ವತಿಯಿಂದ ರೇಷನ್ ಕಿಟ್ ಕೊಡುವಂಥದ್ದು ಇರ್ಬೋದು, ಕೋಳಿ ಕೊಡುವಂಥದ್ದು ಇರ್ಬೋದು ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವನಹಳ್ಳಿಯ ಯಲಿಯೂರು ಗ್ರಾಮದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಮುಗಿಬಿದ್ದು ಜನ ಗುಡ್ಡೆ ಮಾಂಸ ಖರೀದಿ ಮಾಡಿದ್ರು. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸಕೋಟೆಯಿಂದ ಬಂದು ಮಾಂಸ ಖರೀದಿಸಿದ್ರು. ಬೆಲೆ ಏರಿಕೆ, ಗ್ಯಾಸ್ ಅಭಾವದ ಮಧ್ಯೆ ಸಿಟಿ ಮಂದಿ ಅದ್ದೂರಿಯಾಗಿ ಹೊಸ ತೊಡಕಿನ ಘಮಲು ಸವಿದು ಸಂಭ್ರಮಿಸಿದ್ದಾರೆ. ಶರಣು ಹಂಪಿ ಜೊತೆ ಆದೂರು ಚಂದ್ರು, ನ್ಯೂಸ್ 18. ಆಕೆ 3 ಮಕ್ಕಳ ತಾಯಿ. ಆದ್ರೂ ಕೂಡ ಪ್ರೀತಿ ಪ್ರೇಮ ಅಂತ ಯುವಕನ ಜೊತೆ ಸುತ್ತಾಡ್ತಾ ಇದ್ಲು. ಕೊನೆಗೆ ನಿನ್ ಸಹವಾಸ ಬೇಡ ಅಂತ ದೂರವಾಗಿದ್ಲು. ಇಷ್ಟಕ್ಕೆ ರೊಚ್ಚಿಗೆದ್ದ ಪ್ರಿಯಕರ ನಡು ರಸ್ತೆಯಲ್ಲೇ ರಕ್ತ ದೋಕುಳಿ ಹರಿಸಿದ್ದಾನೆ. ಪ್ರೀತ್ಸೆ ಅಂತ ಆಂಟಿ ಹಿಂದೆ ಬಿದ್ದ ಪಾಗಲ್. ಒಲ್ಲೆ ಎಂದವಳಿಗೆ ಚಾಕು ಇರಿದು ಮರ್ಡರ್. ಈ ನವರಂಗಿ ದುನಿಯಾದಲ್ಲಿ ಯಾರಿಗೆ ಅದ್ಯಾರು ಇಷ್ಟ ಆಗ್ತಾರೋ ಹೇಳೋದಕ್ಕಾಗಲ್ಲ ಬಿಡಿ. ಕಂಡೋರ್ ಹೆಂಡತಿ ಮೇಲೆ ಕಣ್ಹಾಕೋರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಇವನದ್ದು ಅಂಥದ್ದೇ ಕ್ಯಾಟಗರಿ. ವಿವಾಹಿತ ಮಹಿಳೆ ಹಿಂದೆ ಬಿದ್ದವ ಒಲ್ಲೆ ಎಂದವಳ ರಕ್ತದ ಕೋಡಿ ಹರಿಸಿ ರಣ ಕೇಕೆ ಹಾಕಿದ್ದಾನೆ. ನಡು ರಸ್ತೆಯಲ್ಲೇ ರಕ್ತ ಚಿಮ್ಮಿಸಿದ ಈ ರಣರಾಕ್ಷಸನ ಹೆಸರು ಹಫೀಜ್ ಅಂತ. ಚಂದ್ರ ಲೇಔಟ್ ಬಳಿಯ ಗಂಗೊಂಡನಹಳ್ಳಿ ನಿವಾಸಿ. ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಇದೇ ಹಫೀಜ್ ಕಣ್ಣು ಈ ಫಿರ್ದೌಸ್ ಭಾನು ಮೇಲೆ ಬಿದ್ದಿತ್ತು. ಫಿರ್ದೌಸ್ಗೆ ಮದುವೆಯಾಗಿ 3 ಮಕ್ಕಳಿದ್ರು. ಗಂಡ ಮಕ್ಕಳ ಜೊತೆ ಸುಖ ಸಂಸಾರ ನಡೆಸ್ತಿದ್ದು. ಆದರೆ ಆಂಟಿ ಮೇಲೆ ಕಣ್ಣು ಹಾಕಿದ್ದ ಹಫೀಜ್ ಲವ್ ಮೀ ಅಂತ ಕಾಟ ಕೊಡ್ತಿದ್ದಂತೆ. ನನ್ನ ಜೊತೆ ಚಾಟ್ ಮಾಡುವಂತ ಪೀಡಿಸ್ತಿದ್ದ. ಮೊದಮೊದಲು ಒಲ್ಲೆ ಅಂತಿದ್ದವಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ. ಅಲ್ಲಿಂದ ಕದ್ದು ಮುಚ್ಚಿ ಕಳ್ಳಾಟ ಆಡೋದಕ್ಕೆ ಶುರು ಮಾಡಿದ್ರು. ಈ ಪ್ರೀತಿ ಪ್ರೇಮದ ವಿಚಾರ ಫಿರ್ದೌಸ್ ಮನೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಆಕೆಗೆ ಬುದ್ಧಿ ಮಾತು ಹೇಳಿ ಆತನ ಸಹವಾಸ ಬಿಡಿಸಿದ್ರಂತೆ. ಮನೆಯವರ ಮಾತು ಕೇಳಿದ ಫಿರ್ದೌಸ್ ಭಾನು ಹಫೀಜ್ ಜೊತೆ ಮಾತನಾಡೋದನ್ನ ನಿಲ್ಲಿಸಿದ್ಲು. ಎದುರಿಗೆ ಬಂದರೂ ಕ್ಯಾರೆ ಅಂದಿರ್ಲಿಲ್ಲ. ಇದರಿಂದ ಕೆಂಡವಾಗಿದ್ದ ಹಫೀಜ್ ಆಕೆ ಜೊತೆ ಗಲಾಟೆ ಮಾಡಿದ್ನಂತೆ. ಆಫೀಸ್ ಅಂತ ಹುಡುಗ ಸರ್ ಟಾರ್ಚರ್ ಕೊಡ್ತಾ ಇದ್ದ, ದಿನ ಟಾರ್ಚರ್ ಕೊಡ್ತಾ ಇದ್ದ ಸರ್. ಮಾತಾಡು ರಿಲೇಷನ್ ಮಾಡ್ಕೋತೀನಿ, ಮಾತಾಡು ಅಂತ ಹೇಳ್ತಾ ಇದ್ದ. ಪರಿಚಯ ಆಯ್ತು ಸರ್, ಪರಿಚಯ ಏನು ಸ್ನೇಹ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ಸರ್. ಆಮೇಲೆ ಮಾತಾಡಲ್ಲ ನಾನು ಅಂತ ಹೇಳಿದಾಳೆ ಇವಳು. ಆಮೇಲೆ ಇಲ್ಲ ಮಾತಾಡಲೇಬೇಕು ಅಂತ ಈ ಥರ ಮಾಡಿದ್ದಾನೆ ಸರ್. ಇದೇ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿತ್ತು. ಪೊಲೀಸರು ಬುದ್ಧಿ ಮಾತು ಹೇಳಿ ವಾಪಸ್ ಕಳಿಸಿದ್ರಂತೆ. ಆದರೆ ಹಫೀಜ್ ಮಾತ್ರ ತನ್ನ ಚಾಳಿ ಬಿಟ್ಟಿರಲಿಲ್ಲ. ನಿನ್ನೆ ಫಿರ್ದೌಸ್ ಭಾನು ಕೆಲಸ ಮುಗಿಸಿ ವಾಪಸ್ ಬರುವಾಗ ಅಡ್ಡಗಟ್ಟಿದ್ದಾನೆ. ಆಕೆ ಜೊತೆ ಗಲಾಟೆ ಮಾಡಿ ಏಕಾಏಕಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟ ಆಧಾರದ ಮೇಲೆಗೆ ನಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಆರೋಪಿಯ
ಪತ್ತೆಗೆ ನಿನ್ನೆ ಸಾಯಂಕಾಲನೇ ನಮ್ಮ ತಂಡಗಳನ್ನು ರಚಿಸಿ ಅವರು ಆರೋಪಿಯ ಪತ್ತೆ ಕೂಡ ಮಾಡಿದ್ದಾರೆ. ಆರೋಪಿ ಆ ಸಮಯದಲ್ಲಿ ಒಂದು ಆಸ್ಪತ್ರೆಯಲ್ಲಿ, ಅವನಿಗೂ ಕೂಡ ಈ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಏಟಾಗಿರುತ್ತೆ, ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇರ್ತಾನೆ. ಅಲ್ಲಿಂದ ಆರೋಪಿಯನ್ನು ನಾವು ದಸ್ತಗಿರಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಮತ್ತು ಕಾನೂನು ರೀತಿಯ ಕ್ರಮವನ್ನು ಈಗ ಕೈಗೊಳ್ತೀವಿ. ಈ ಸಂಬಂಧ ಚಂದ್ರ ಲೇಔಟ್ ಪೊಲೀಸರು ಆರೋಪಿ ಹಫೀಜ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಮದುವೆ ಆದ್ರೂ ಯುವಕನ ಹಿಂದೆ ಬಿದ್ದವಳು ಹಾದಿ ಹೆಣವಾಗಿದ್ದಾಳೆ. ಇತ್ತ ಆಂಟಿ ಮೋಹಕ್ಕೆ ಬಿದ್ದು ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಮಾತೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.